ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಯಾಕಾದೆ ಅಂದರೆ, ನಾನು ಅವರ ಧೈರ್ಯ, ಅವರಿಗೆ ಸಾರ್ವಜನಿಕರು ಇಟ್ಟಂತ ಹೆಸರು ಬಂಡೆ, ಆ ಬಂಡೆಯನ್ನ ಅಭಿಮಾನಕ್ಕೆ, ಅವರ ನಿಶ್ಚಲ ಪಕ್ಷದ ಅಭಿಮಾನಕ್ಕೆ ಪಕ್ಷದ ಕೊಟ್ಟಿರತಕ್ಕಂಥ ಕೆಲಸ ಮಾಡೋ ರೀತಿ ಇದೆಯಲ್ಲ, ಆ ಹುಚ್ಚುತನಕ್ಕೆ ನಾನು ಅವರ ಅಭಿಮಾನಿ ಆದೆ. ಅವರ ನಿರ್ಧಾರಗಳು, ಅವರ ಮಾತುಗಳು, ದೃಢ ನಂಬಿಕೆಗಳು, ಅವರು ಆಡ್ತಕ್ಕಂಥ ಮಾತುಗಳಿಂದ ನಾನು ಅವರಿಗೆ ಮನಸೋತು ನಾನು ಅವರ ಹುಚ್ಚ ಅಭಿಮಾನಿಯಾಗಿ ಅವ್ರ ಎರಡೂ ನೆನಪಿಗೋಸ್ಕರ ಎರಡೂ ಕೈಯಲ್ಲೂ ಕೂಡ ಅವ್ರ ಫೋಟೋವನ್ನ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಆ ಟ್ಯಾಟೂ ಹಾಕ್ಸ್ಬೇಕಾದ್ರೆ ಕಣ್ಣೀರಲ್ಲೂ ಕೂಡ ಕಣ್ಣೀರು ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಅವರು ನೋವಾಗ್ತಿದೆ ಹೇಳಿ ಸರ್ ನಿಲ್ಲಿಸ್ತೀನಿ ಅನ್ನೋರು, ಇಲ್ಲ ಹಾಕಿ ಅಂತ ಹೇಳಿದ್ರು ಕೂಡ ಆ ನೋವಲ್ಲೂ ಕೂಡ ಕಣ್ಣೀರಲ್ಲೂ ಕೂಡ ಅವ್ರ ನೆನಪಿಗೋಸ್ಕರ ಅವ್ರು ನೆನಪಿಸ್ಕೊಂಡು ನಾನು 8 ತಾಸು ಕೂತ್ಕೊಂಡು ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಬೆಳಿಗ್ಗೆ 8ರಿಂದ ರಾತ್ರಿ 12 ಗಂಟೆವರೆಗೂ ಅವ್ರು ಹಾಕಿದ್ದಾರೆ. ಊಟಕ್ಕೆ ಮಾತ್ರ ಗ್ಯಾಪ್ ಬಿಟ್ಟರೆ ಬೇರೆ ಯಾವುದಕ್ಕೂ ಗ್ಯಾಪ್ ಇರಲಿಲ್ಲ. ಅವರ ನೆನಪು ಹುಚ್ಚು ಅಭಿಮಾನಿಯಾಗಿ ಹುಚ್ಚು ಹಿಡಿದು ಅವರ ಸೇವೆ ನೆನಪಿಗೋಸ್ಕರ ಮಾಡಿದ್ದೀನಿ. ನನ್ನ ಜೀವ ಅಂತ್ಯ ಆದರೂ ಕೂಡ ಆ ಟ್ಯಾಟೂ ಅದೇ ಜೊತೆಲೇ ಹೋಗ್ಬೇಕು. ಅದು ಯಾವ್ದು ಅಳಿಸೋದಲ್ಲ, ಅದು ಟ್ಯಾಟೂ ಅಳಿಸೋದು ಇಲ್ಲ. ಎಷ್ಟು ಜನರು ಯಾಕೆ ಹಾಕ್ಸ್ಕೊಂಡಿ ಅಂತ ಕೇಳಿದ್ರು ಕೂಡ ನಾನು ಯಾರಿಗೂ ಏನು ಅಂಜದೆ ನನ್ನ ಅಭಿಮಾನಕ್ಕೆ ಅದು ಹಾಕ್ಸ್ಕೊಂಡಿದ್ದೀನಿ. ಅವ್ರಿಗೆ ನಾನು ಯಾವಾಗಲೂ ಅಭಿಮಾನಿಯಾಗೇ ಇರ್ತೀನಿ. ಅವರು 8 ಅಲ್ಲ 10 ವರ್ಷದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ನಾನು ನಮ್ರತೆಯಿಂದ ಬೇಡ್ಕೊತಾ ಇದ್ದೀನಿ. ನಾಗರಾಜ್ ಗುಡ್ಡೆ ಮನೆಯವರು ನಮ್ಮ ಗಂಡ ಆಗ್ಬೇಕು. ಅವ್ರು ತುಂಬಾ ಡಿ ಕೆ ಶಿವಕುಮಾರ್ ಅಭಿಮಾನಿ. ಅವರಿಗೆ ಸಿಎಂ ಆಗ್ಬೇಕು ಅಂತ 3 ವರ್ಷದಿಂದ ನಮ್ಮನೆ ತುಂಬಾ ಆಸೆ ಪಡ್ತಾ ಇದ್ರು. ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರತಿದಿನ ಕೇಳೋರು. ಗುರುವಾರ ವರದಳ್ಳಿ ಮಠ ಇದೆ, ಇಲ್ಲಿ ಹೋಗಿ ತುಂಬಾ ಪ್ರಾರ್ಥನೆ ಮಾಡೋರು, ಶಿವಕುಮಾರ್ ಆಗ್ಬೇಕು, ಸಿಎಂ ಆಗ್ಬೇಕು ಅಂತ. ಅದೇ ಪ್ರಕಾರ ಇವಾಗ ಅವ್ರು ಸಿಎಂ ಆಗ್ತಾ ಇದಾರೆ. ನಮ್ಮನೆ ನನ್ಸಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಅಚ್ಚೆ ಹಾಕ್ಸ್ಕೊಂಡಿದ್ರು 2 ಭುಜದ ಮೇಲೆ, ಈ ಕಡೆ ಆ ಕಡೆ. ತುಂಬಾ ಜನ ತುಂಬಾ ತರ ಕಾಮೆಂಟ್ ಮಾಡಿದ್ರು, ಏನಿದು ಈ ತರ ಅವ್ರು ಅಚ್ಚೆ ಹಾಕ್ಸಿದಿರಲ್ಲ, ಮನೆಯವ್ರ ಯಾರು ಇಲ್ವಾ ಅಂತ ಹೇಳಿ. ಅದಕ್ಕೆ ಯಾವ್ದಕ್ಕೂ ಅವ್ರು ಕಿವಿ ಕೊಡದೆ ಅವ್ರು ಇದನ್ನ ಅವ್ರು ಏನೇ ಹೇಳಿದ್ರು ಫೇಸ್ ಮಾಡ್ಕೊಂಡು ಅವ್ರು ಇದನ್ನ ಅವ್ರು ತಗೊಂಡ್ ಹೋಗ್ತಾ ಇದ್ರು. ಅದೇನು ಇರ್ಲಿ, ಅವ್ರು ಇವತ್ತೆಲ್ಲ ನಾಳೆ ಸಿಎಂ ಆಗ್ಬೇಕು, ಹಾಗೆ ಆಗ್ತಾರೆ ಅಂತ. ಅದ್ ಇವಾಗ ಆಗ್ತಾ ಇದೆ, ಅವ್ರ ನನ್ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ ನಾವು ಅವ್ರನ್ನ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಇದೆ ನಮ್ಗೆ, ಕುಟುಂಬಕ್ಕೆ. ನಮಗೆ ಅವ್ರ ಹತ್ರ ಹೋಗಕ್ ಒಂದು ಅವಕಾಶ ನಮಗೆ ಯಾವತ್ತಾರು ಮಾಡಿ, ಅದು ನಮ್ಮ ಆಸೆ. ಅದು